ಕಾಫಿ ಟೈಮ್ಗೆ ಸಂಜೆ ಮನೆಯಲ್ಲೇ ಬೇಕ್ರಿ ಸ್ಟೈಲ್ ಅವಲಕ್ಕಿ ಮಿಕ್ಸ್ಚರ್ ಯಾವ ರೀತಿ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ನೋಡೋದ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡೋದು, ಅದು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದ ಬನ್ನಿ. ಎಣ್ಣೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ನೆಕ್ಸ್ಟು ಎಣ್ಣೆ ಬಿಸಿ ಆದಮೇಲೆ ಮಾಡೋದು. ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ, ಕಡಲೆ ಹಾಕೋತಾ ಇದ್ದೀನಿ. ಕಡಲೆಯನ್ನು ಜಾಸ್ತಿ ಇದು ಮಾಡೋದು ಬೇಕಾಗಿಲ್ಲ, ಫ್ರೈ ಒಂದು ಸ್ವಲ್ಪ ಎಣ್ಣೆಲಿ ಬಿಸಿ ಇದು ಮಾಡಿದ್ರೆ ಸಾಕು. ನೋಡಿ ಕಡಲೆ ಜಾಸ್ತಿ ಕಪ್ ಮಾಡೋದು ಬೇಡ, ಒಂದು ಸ್ವಲ್ಪ ಎಣ್ಣೆಲಿದಾದರೆ ಸಾಕು. ತೆಕ್ಕೊಳ್ಳೋದ. ನೋಡಿ ಈಗ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ತೆಕ್ಕೊಳ್ಳೋದ. ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ. ಒಣ ಕೊಬ್ಬರಿನೂ ಈಗ ತೆಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಾದಾಮಿ ಹಾಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ತಗೋತಾ ಇದ್ದೀನಿ. ಗೋಡಂಬಿನ ತೆಗೆದು ಹಾಕೋತಾ ಇದ್ದೀನಿ. ಅಲ್ಲಿ 4 ದ್ರಾಕ್ಷಿ ಹಾಕ್ತಿದ್ದೀನಿ. ನಿಮಗೆ ಸ್ವೀಟ್ ಸಿಗೋದು ಬೇಡ ಅಂದರೆ ಬಿಡಿ, ಏನು ತೊಂದರೆ ಇಲ್ಲ. ಅದನ್ನು ತೆಕ್ಕೋತಾ ಇದ್ದೀನಿ. ಈಗ ಅದನ್ನು ತೆಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಕೂಡ ತೆಕ್ಕೋತಾ ಇದ್ದೀನಿ. ಅವಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗಲೇ ಅವಲಕ್ಕಿ ಹಾಕಿ, ಇಲ್ಲಾಂದ್ರೆ ಹಂಗಂಗೆ ಗಟ್ಟಿಯಾಗಿಬಿಡುತ್ತೆ ಅವಲಕ್ಕಿ. ನೋಡಿ ಚೆನ್ನಾಗಿ ಎಣ್ಣೆ ಕಾದಿದ್ರೆ ನೋಡಿ 1 ಸೆಕೆಂಡ್ಗೆ ಎಷ್ಟು ಚೆನ್ನಾಗಿ ಅರಳುತ್ತೆ ಅವಲಕ್ಕಿ. ಈಗ ಅವಲಕ್ಕಿನ ಅದಕ್ಕೆ ತೆಕ್ಕೋತಾ ಇದ್ದೀನಿ. ನೋಡಿ ಈಗ ಅವಲಕ್ಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ರೆಡಿ ಇದೆ. ಈಗ ಇದು ಬಿಸಿ ಇರಬೇಕಾಗಲೇ ಒಂದು ಸ್ವಲ್ಪ ಉಪ್ಪು, ಒಂಚೂರು ಉಪ್ಪು ಹಾಕಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋದ. ಒಂದು ಸ್ವಲ್ಪ ಅರಿಶಿನ, ಒಂಚೂರು ಅಚ್ಕಾರದ ಪುಡಿ ಹಾಕೊಳ್ಳೋದ. ಮತ್ತು ಒಂಚೂರು ಗರಂ ಮಸಾಲ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಅಕಸ್ಮಾತ್ ಚಾಟ್ ಮಸಾಲ ಇದ್ದರೆ ಅದನ್ನು ಬೇಕಿದ್ರೆ ಹಾಕೋಬೋದು. ಈಗ ಇದನ್ನು ಮತ್ತೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಈ ರೀತಿ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಅದನ್ನೆಲ್ಲ ನೋಡಿ. ಈಗ ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗಿದೆ.